स्वागत है आपका बी न्यूज नेशन में। मैं हूं आबिद हुसैन शेख। महादेव सौकार का नया अवतार। भीमा नदी किनारा हमेशा मारपीट, गोलियों की आवाज़, आपराधिक वारदातों के लिए प्रसिद्ध ये इलाका अब इन आतंकी हवाओं में शिक्षा की क्रांति के बाद परिसर प्रेम की हवाओं से दूषित वातावरण को हरियाली से रंगने का बेड़ा उठाया है। महादेव सौकार बैरगोंड ने भैरवनाथ शिक्षण संस्था से गरीब बच्चों के अंधकार जीवन में शिक्षा का दिया जलाकर हथियारों की परंपरा खत्म करके पेन और पुस्तकों से प्रेम की भावनाओं को अवगत कराने वाले साहूकार अब किसान के अवतार में खुद अपने खेत में हजारों पौधे लगाकर आने वाले दिनों में सायादार दरख्त से पर्यावरण को सुरक्षित रखने के प्रयास में जुटे हैं।
देखिए चड़चान के भीमा नदी किनारे के केरूर ग्राम से हमारे संवाददाता हसन मकानदार की महादेव सौकार से एक खास मुलाकात। ಶಿಕ್ಷಣದಲ್ಲಿ ಕರೆಕ್ಟ್ ಇದೆ, ಏನಿಲ್ಲ ತೊಂದರೆ ಇಲ್ಲ. ಒಂದು ಸ್ವಲ್ಪ ತೊಂದರೆ ಐತೆ ಸ್ವಲ್ಪ. ಈ ಸಲ ಏನು ತೊಂದರೆ ಇಲ್ಲ. ದಿನ ಹಿಟ್ಟು ಕೊಡ್ತಿಲ್ಲ. ನೀವು ಹೋದ ಬಳಕೆ ಯಾಕೆ ತೊಂದರೆ ಇತ್ತು? ಶಿಕ್ಷಣ ನಡೀಬೇಕಾಗಿತ್ತಲ್ಲ. ಆಟ ಸರಿಯಾಗಿ ನೋಡ್ಕೊಂಡು ಹೋಗೋದಾಗಲ್ರಿ. ನಾ ಸಣ್ಣವರು ನಮ್ಮ ತಮ್ಮಗಳು ಒಳ್ಳೆಯಾಗು ನಾ ತಗಂಗಿಲ್ಲ ಹೊಂದಾಣಿಕೆಗೆ. ಅವರಿಗೆಲ್ಲ ಮಾಹಿತಿ ಕೊಡ್ತೀನಿ. ಈಗ ಅವರು ಮಾಡ್ತಾರಲ್ಲ, ಅವರು ಚಲೋ ಮಾಡ್ತಾರೆ. ಈ ಕೃಷಿಯಲ್ಲಿ ನೀವು ಹೆಚ್ಚಿಗೆ ಮಹತ್ವ ಆದರೆ ಸಣ್ಣವ್ರು ಇದ್ರು ಎಲ್ಲ ಅವರು ಶಾಣೆ ಆಗ್ಯಾರ. ನನಗೆ ಅಲ್ಲಿ ಮನೆ ಕೊಂಡು ಬರೀ ಅಲ್ಲಿ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಈ ಕೃಷಿಯಲ್ಲಿ ಹೆಚ್ಚಿನ ಮಹತ್ವ ತೋರ್ಸಾಕತ್ತೀರಿ ನೀವು. ಈ ಕೃಷಿಯಲ್ಲಿ ಹೆಚ್ಚಿನ ಶಿಕ್ಷಣ ಮತ್ತು ಶಿಕ್ಷಣ ಕೃಷಿ ಎರಡೇ. ಮತ್ತೆ ಬೇರೆ ಏನು ಮಾಡಂಗಿಲ್ಲ. ನನಗೇನೋ ಕೋರ್ಟ್ ಆದೇಶ ಏನು ಮಾಡ್ಬೇಕು ಗೊತ್ತೇನ್ರಿ? ಒಟ್ಟು ಕಂಪೌಂಡ್ ಹೊರಗೆ ಹೋಗಲ್ಲ ಮಾಡ್ಸಾಕ, ಬರೀ ಎಲ್ಲರೂ ದೇವ್ರಿಗೆ ಹೋಗಲ್ಲ ಪರ್ಮಿಷನ್ ಕೊಡ್ರಿ ಸಾಕು. ಮತ್ತೆ ಅದಕ್ಕೂ ಹೋಗಕ್ಕೆ ಬೇಡ ಸರಿ, ಕೋರ್ಟಿಗೆ ಮತ್ತೆ ಹೋಗ್ಬೇಕು ಸರ್. ತಾವು ಇಲ್ಲಿ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಕತ್ತೀರಿ. ಎಲ್ಲ ಈ ಕೃಷಿಯಲ್ಲಿ ತಾವು ಹೆಚ್ಚಿನ ಆಸಕ್ತಿ ನೀಡ್ತಾ ಇದ್ದೀರಿ. ನೀವು ಯಾವ ಬೆಳೆ ಯಾವ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಿ? ನಿಮ್ಗೆ ಯಾರು ಒಂದು ಮೈಂಡ್ದಾಗ ಹಾಕಿದ್ರಿ? ಇದೆಲ್ಲ ಇದು ಮೈಂಡ್ದಾಗ ನಾವು ಹಾಕಿದ್ರು 3 ಜನ. ಅವರು ಯಾರ್ಯಾರಂದ್ರೆ ಕವಿತಾ ಮಿಶ್ರ ಅಂಡ್ ಮಲ್ಲಿಕಾರ್ಜುನ್ ಮೇಡದ್ರ ಇದು ಕಣ್ಣೂರದವರು, ರಮೇಶ್ ಹುಡುಗಿ ಕುಷ್ಟಗಿಯವರು. 3 ಜನ. ಕವಿತಾಳಂತೂ ಇಲ್ಲೇ ಬಂದು ಭೇಟಿಯಾಗ್ಯಾರ. ರಮೇಶ್ ಅವರು ಫೋನ್ ಮಾಡ್ತಿರ್ತಾರೆ. ಮಲ್ಲೂನು ಬಂದು ಹೋಗ್ಯಾರ, ಮೇಡದ್ರ ಮಲ್ಲೂರು. ಅವರು 3 ಜನ ಹೇಳಿದ್ರು ಶ್ರೀಗಂಧ, ಸೀತಾಫಲ, ಮಾವಿನ ಗಿಡ, ಪೇರು ಗಿಡ, ನೀರ್ಲಿ ಗಿಡ ಇವೆಲ್ಲ ಹಚ್ಚಬೇಕಂತ. ಮತ್ತು ಬರೀ ಶ್ರೀಗಂಧ ಒಂದೇ ಬರಂಗಿಲ್ಲ. ಶ್ರೀಗಂಧ ಪಕ್ಕ ಇದು ಬೇಕು, ಸೀತಾಫಲ ಬೇಕು, ಇಲ್ಲ ಪೇರು ಗಿಡ ಬೇಕು, ಇಲ್ಲ ಮಾವಿನ ಗಿಡ ಬೇಕು, ಇಲ್ಲ ನೀರು ಕೈ ಬಿಡಬೇಕು. ಒಂದು ಗಿಡ ಬೇಕು ಅದಕ್ಕೆ. ಯಾಕೆ ಆ ಗಿಡ ಬೇಕಂದ್ರೆ ಇದಕ್ಕೆ ಶ್ರೀಗಂಧ ಬರ್ಬೇಕಾದ್ರೆ ಒಂದು ಇದಕ್ಕೆ ಸಪೋರ್ಟ್ ಬೇಕು. ಅದ್ರ ಗೊಬ್ಬರ ಎಲ್ಲ ತೆಗೆದು ತಾನೇ ಬರ್ತದೆ ಹೇಳಿ ಆ ಉದ್ದೇಶಗಳನ್ನ ಅದ್ರ ಸಂಬಂಧ ಇದು ಮಾಡಕ್ಕೆ. ಅಲ್ಲ, ಜನ ಹೇಳ್ತಾರೆ ಶ್ರೀಗಂಧ ಹಚ್ಚಬಾರ್ದು ಅದು ಮಾಡೋದು. ನೀವು ಶ್ರೀಗಂಧ ಹಚ್ಚಾಕತ್ತಿರಲ್ಲ. ಪರ್ಮಿಷನ್ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟದ, ನಾವು ಯಾರು ಕೊಟ್ಟದಲ್ರಿ? ಇದು ರಾಜ್ಯ ಸರ್ಕಾರನೇ ಕೊಟ್ಟದ ಪರ್ಮಿಷನ್. ತಗೊಂಡು ಶ್ರೀಗಂಧ ಪರ್ಮಿಷನ್ ಕೊಟ್ಟದ, ಎಲ್ಲರಿಗೆ ಹಚ್ಚರ ಕೊಟ್ಟದ್ರಿ. ಅಲ್ಲ, ಈ ಶ್ರೀಗಂಧ ಬೇರೆ ಅಥವಾ ಬೇರೆ ಆ ಶ್ರೀಗಂಧ ಬೇರೆ? ಶ್ರೀಗಂಧ ಎಲ್ಲ ಒಂದೇ, 1 ಲಕ್ಷ ಜನ ಎರಡೇ ಶ್ರೀಗಂಧ ನಡೀತಾರೆ. ಪರ್ಮಿಷನ್ ರಾಜ್ಯ ಸರ್ಕಾರ ಪರ್ಮಿಷನ್ ಅದ್ರ ಸಂಬಂಧ ಹಚ್ಚಬೇಕು. ಸೀತಾಗೋಡ 2 ವರ್ಷ ಒಬ್ರು ಈಗ ರೈತರಿಗೆ ನೀವು ಮಾದರಿ ಆಗಲಾಗತ್ತೀರಿ. ನಿಮ್ಮದಿಂದ ರೈತರಿಗೆ ಏನ್ ಹೇಳ್ತೀರಿ? ಈ ಬೆಳೆ ಮಾಡಿದ್ರೆ ಏನಾಗ್ತದೆ? ಈ ಬೆಳೆ ಮಾಡಿದ್ರೆ ಒಳ್ಳೆ ಆದ್ರೆ ಮಾಡ್ತೈತಿ ಅಲ್ರಿ ಅಷ್ಟೇ. ಯಾವ ರೀತಿ ನೀವು ಅನುಭವ ಏನೋ ಆಗಿಲ್ಲ, ಒಳ್ಳೇದಂತ ಹೆಂಗೆ ಹೇಳ್ತಾರೆ? ಅನುಭವ ಆಗಿಲ್ಲ ನಮ್ಗೆ ಹೇಳ್ಯಾರಲ್ರಿ. ಕವಿತಾಳವ್ರು ಭಾರಿ ಶಾಣ್ಯಾರ, ಅವರು ಎಲ್ಲ ಕಡೆ ಹೇಳ್ತಾರ. ನೀವು ಮಲ್ಲು ಮೇಡಿದ್ರ ಹೊಸಲ ದಾಳಿಂಬೆ ಮಾರ್ಯಾನ, ಸೀತಾಫಲ ಮಾರ್ಯಾನ, ಪೇರುಗಾಯಿ ಮಾರ್ಯಾನ. ಇವ್ರು ರಮೇಶ್ ಕುಷ್ಟಗಿಯವರು, ಅವರು ಅಗಿನೇ ಮಾರ್ತಾರೆ. ನೀವು ತರ್ಲಕ್ಕೆ ಹೋದಾಕ್ರೆ ಅಗಿ ತರ್ಲಕ್ಕೆ ಹೋದಾಕ್ರೆ ಮನುಷ್ಯರು 6 ಲಕ್ಷ ರೂಪಾಯಿ ಬರೀ ಅಗಿನೇ ಮಾರ್ಯಾರು. ಎಷ್ಟು ಬಂದು ಕೊಡ್ತಾರೆ? ಅಗಿ 28 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ತನಕ ರೇಟ್. ಸುಮ್ಮನೆ ಕಮ್ಮಿ ಕೊಡ್ತಾರೆ. ನಮ್ಗೆ ಹಸ್ತಾಗ ಹಚ್ಚೋರಿಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ. ಅಂದ್ರೆ ಇವರು ಹಚ್ಚಲಿ ಅನುಭವ ಆಗುತ್ತೆ. ಈಗ ಭೀಮಾ ತೀರದ ಅತಿ ಗುಂಡಗಿರಿ ಅಂತ ಹೇಳಿ ಜನ ಅನಿಸ್ತೀರಿ ನಿಮಗೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಕತ್ತೀರಿ ನೀವು. ಇನ್ನು ಮುಂದಿನ ಕಾಲದಲ್ಲಿ ಆ ರೀತಿ ಆಗಲಾರ್ದಾಗ ನೋಡ್ಕೋತೀರಿ ಅಂತ ಜನ ಅಭಿಪ್ರಾಯ. ಅದಕ್ಕೇನು ಹೇಳಿದ್ರು ಬಯಸ್ತಾರೆ? ಗುಂಡಿಗಿರಿ ಅನಿಸ್ತಾರೆ. ನಾನು ಸಭೆ ಬಂದು ನೋಡೋದಕ್ಕಿರಲ್ಲ. ಅವ್ರು ದೂರ ನಿಂತು ಬರೀ ಮಾಸಕರು ಗುಂಡಿಗಿರಿ ಹೇಳ್ತೀವಿ ನೋಡ್ಯಾರ. ನಾ ಏನು ಗುಂಡಿಗಿರಿ ಮಾಡಿ ತೋರಿಸ್ಕೊಡ್ಬೇಕು. ಅವರು ದೂರ ನಿಂತು ಹೇಳ್ತಾರೆ. ಈಗ ಇಟ್ಟು ಜನ ಹೆಣ್ಮಕ್ಳಾರ ಕೆಲಸಕ್ಕೆ ಅದ, ಇಟ್ಟು ಜನ ಹುಡುಗರು ಅದಾವ. ಮಧ್ಯಾಹ್ನ ಅವ್ರ ಕೂತು ಊಟ ಮಾಡ್ತೀವಿ, ಅವ್ರನ್ನ ತಿರುಗಾಡ್ತೀವಿ. ಅವ್ರ ಎಷ್ಟು ಫ್ರೀಯಾಗಿರ್ತೀವಿ, ಎಲ್ಲ ಹುಡುಗರಿಗೆ ಕೇಳ್ಕೊಂಡು ನನ್ನ ಬೆಲೆ ಬೇಡ. ಮತ್ತು ಜನ ಅಭಿಪ್ರಾಯ ಈ ರೀತಿ ಹೇಳ್ತಾರಲ್ಲ, ಜನಕ್ಕೆ ಏನು ಹೇಳಿ ಬಯಸ್ತಾರೆ? ಜನ ಕೆಲವೊಂದು ರಾಜಕೀಯ ಮಂದಿಗೆ ಹೊಟ್ಟಿಕಿಚ್ಚದ. ಅವ್ರಿಗೆ ನಾನು ನೋಡಾರಾಗಲಾಗತ್ತೆ. ಇವು ಸಾಕೋರು ಇಷ್ಟ ಹೆಂಗೆ ಬೆಳೆದಾನ ಆ ಉದ್ದೇಶದಿಂದ ಅವ್ರು ಜನ ಹಿಂಗೆ ಹೇಳ್ತಾರೆ. ಮತ್ತೆ ಜನ ಒಳ್ಳೇದ್ರ ಆ ರಾಜಕೀಯ ಮಂದಿ ಅಷ್ಟೇ. ಇದು ನಮ್ಮ ಶಿಕ್ಷಣ ಕ್ಷೇತ್ರದ ಯಾವ ರೀತಿ ನಡೆದ? ಶಿಕ್ಷಣ ಕ್ಷೇತ್ರ ಹೋದ ಸಲ ನಾ ಜೇಲ ತಕ್ಕ ಹೆಂಗೆ ನಡೀತೀವಿ, ನಿಮ್ಮ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಈ ಸಲ ಹೆಂಗೆ ನೀವು ಶಾಲೆ ವಿಸಿಟ್ ಕೊಟ್ಟು ಕೇಳ್ಕೊಂಡು ಹೇಳ್ತಾರೆ, ಹುಡುಗರು ಹೇಳ್ತಾರೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।